ಈ ಲುಂಗಿ ಒಂದು ಏನೋ ಚಿಕ್ಕಮ್ಮನ ಮಗನೇ ಎಲ್ಲ ರೆಡಿನಾ? ದೊಡ್ಡಮ್ಮನ ಮಗನೇ ಎಲ್ಲ ರೆಡಿ. ಫುಲ್ ರೆಡಿನಾ? ಹೂವೆಲ್ಲ ರೆಡಿ. ಹಣ್ಣು ಸ್ವೀಟು ಅಗರಬತ್ತಿ ಊದ್ಬತ್ತಿನ ಇರು. ಹೂವು ಸ್ವೀಟು ಎಲ್ಲ ಅಂತಿದ್ಯಾ, ಅಷ್ಟಕ್ಕೂ ಇದೆಲ್ಲ ಯಾಕೆ ಅಣ್ಣ? ನೀನ್ ಏನ್ರ ಬಗ್ಗೆ ಅನ್ಕೋತಾ ಇದೀಯಾ? ಮದ್ವೆಗೆ. ಮತ್ತೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ಯಾ? ಅದಕ್ಕೇನೆ. ಯಾವ್ದಕ್ಕೆ? ಅದಕ್ಕಣೋ, ಅದಕ್ಕೇನೆ ಮದ್ವೆ ಆದ್ಮೇಲೆ ನಾವ್ ಮಾಡ್ತೀವಲ್ಲ ಅದಕ್ಕೆ. ಅಯ್ಯೋ ಡಬ್ಬ ಅಣ್ಣ, ಅದಕ್ಕೆ ಇಷ್ಟೆಲ್ಲ ಆತ್ರನ? ಮತ್ತಿನ್ನೇನ್ ಮಾಡ್ಲೋ, ನಾನು ಎಷ್ಟ್ ದಿನ ಅಂತ ಕಾಯ್ಲಿ? ನಿನ್ಗೆ ಧೈರ್ಯ ಇದೆಯಾ? ಇಲ್ಲ ತಗೊಂಡೋಗಿ ಒಳಗಡೆ ಇಟ್ಬಿಡ್ಲಾ? ನಿಲ್ಸೋ, ಇದ್ ಮೊದ್ಲೇ ಯೂಟ್ಯೂಬ್ ಸೆನ್ಸರ್ ಇಲ್ಲ. ನೀನ್ ತರ್ಲೆ ಮಾಡ್ತಿರೋದ್ ನೋಡ್ತಿದ್ರೆ ನನಗೆ ಬೇರೆ ನೆನಪಾಗ್ತಾ ಇದೆ. ನೀನ್ ಬೇರೆ ಅಷ್ಟೊಂದೆಲ್ಲ ದೊಡ್ಡದಾಗ ಹೊಗಳು ಬೇಡ ಕಣೋ, ತುಂಬಾ ನಾಚಿಕೆ ಆಗ್ತಿದೆ. ಆ ನಾಚಿಕೆ ಹಾಗೆ ಇರ್ಲಿ, ಫೋಟೋ ಅಲ್ಲಿ ಚೆನ್ನಾಗ್ ಬರುತ್ತೆ. ಫೋಟೋ ಅಂದ ತಕ್ಷಣ ನೆನ್ಪಾಯ್ತು, ಆಡಂಬ್ರ ಇಲ್ದೆ ಯಾರನ್ನು ಕರೀದೆ ಇಷ್ಟು ಸಿಂಪಲ್ ಆಗಿ ಯಾಕೆ ಮದ್ವೆ ಆಗ್ತಾ ಇದೀರಾ? ಅವ್ರಿಗೂ ಇವ್ರಿಗೂ ತೋರ್ಸುವಂತ ಶೋಕಿ ನಮ್ಗೆ ಯಾಕೋ. ಆದ್ರೂ ಮದ್ವೆ ಅಂದ್ರೆ ಆಡಂಬರ ಅಲ್ಲ ಕಣೋ, ಸಂಭ್ರಮ. ನನ್ಗೂವರೆಗೂ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ಸಂಭ್ರಮ. ಆದ್ರೂ ರಿಸೆಪ್ಷನ್ ಇದೆಯಲ್ಲ, ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಅಣ್ಣ ನೋಡಕ್ಕೆ ಏನು ಚಿಕ್ಕವನಾಗಿ ಕಾಣಿಸ್ತಿದ್ಯಾ, ಸಮೋಸ ತರ ಒಳಗಡೆ ತುಂಬಾ ಮ್ಯಾಟ್ರ್ ಇಟ್ಟಿದ್ಯಾ. ಏನಾ? ಏನಿಲ್ಲ, ಮುಹೂರ್ತಕ್ಕೆ ಟೈಮ್ ಆಯ್ತು, ಒಳಗಡೆ ಹೋಗೋಣ. ಹೌದೌದು, ಇಟ್ಸ್ ಮೈ ಮ್ಯಾರೇಜ್ ಟೈಮ್, ಬಾ ಹೋಗೋಣ. ಅಪ್ಪ, ನನಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಅಕ್ಕ, ನಿನ್ ಮದ್ವೆ ನಡೀತಿದೆ, ಖುಷಿಯಾಗಿರ್ಬೇಕು, ಭಯ ಯಾಕೆ? ಮದ್ವೆ ಆದ್ಮೇಲೆ ಸುಬ್ಬು ಬಾವ ಕುಡಿದ್ಬಿಟ್ ಬಂದು ಹೊಡಿತಾರಾ? ರೇಣು, ನೀನ್ ಸ್ವಲ್ಪ ಸುಮ್ನೆ ಕೂತ್ಕೊಂಡಿರ್ತೀಯಾ? ಹಾಗಲ್ಲ ಅಪ್ಪ, ಮದ್ವೆ ಅಂದ್ರೆ ಯಾರಾದ್ರೂ ಭಯ ಪಡ್ತಾರಾ? ಅಲ್ಲ, ಎಷ್ಟು ಹ್ಯಾಪಿಯಾಗಿರ್ಬೇಕಾಗಿರೋ ಸಮಯ ಇದು. ಅದೇ ಪ್ಲೇಸ್ ಅಲ್ಲಿ ನಾನಿದ್ದಿದ್ರೆ ಡ್ಯಾನ್ಸ್ ಮಾಡಿ ಕುಣಿದಾಡ್ಬಿಡ್ತಿದ್ದೆ. ಅಕ್ಕನ್ ನೋಡಿ ಮುಖ ಹೆಂಗ್ ಇಟ್ಕೊಂಡಿದ್ದಾಳೆ. ಅಬ್ಬಾ ರೇಣು, ನನ್ ಭಯ ಮದ್ವೆ ಬಗ್ಗೆ ಅಲ್ಲ ಕಣೆ, ಆ ಮದ್ವೆ ನಿಲ್ಸೋರ್ ಬಗ್ಗೆ. ಅರ್ಥ ಆಯ್ತು ಕಣಮ್ಮ ವರಲಕ್ಷ್ಮಿ, ಆದ್ರೆ ಅವ್ರಿಗೆ ಮದ್ವೆ ಆಗ್ತಿರೋ ಜಾಗದ ಬಗ್ಗೆನೇ ಗೊತ್ತಿಲ್ಲ. ನೀನ್ ನಿಶ್ಚಿಂತೆಯಿಂದಿರು. ಏನೋ ಅಪ್ಪ, ಅವ್ರ ಮದ್ವೆಗ್ ಬರ್ತೀನಿ ಅನ್ನೋ ಮಾತ್ ಕೇಳ್ದಾಗಿಂದ ನನ್ ಕೈ ಕಾಲೇ ಆಡ್ತಾ ಇಲ್ಲ. ಎಲ್ಲ ಸರಿಯಾಗಿ ನಡೆದ್ರೆ ನನಗಷ್ಟೇ ಸಾಕು. ಆದ್ರೆ ಅಜ್ಜಿ ಅವ್ರು ಬರ್ಬಾರ್ದು ಅಂತ ತಾನೆ ಮದ್ವೆಗೂ ಬರ್ದೆ ಹೋಮ ಮಾಡ್ಸಕ್ ಹೋಗಿರೋದು. ನೀನೇನು ಭಯ ಪಡ್ಬೇಡ ಅಕ್ಕ, ಎಲ್ಲ ಒಳ್ಳೇದೇ ಆಗತ್ತೆ. ಆದ್ರೂ ಅದು 1968 ಅನ್ಕೋತೀನಿ. ರೇಣು, ಒಂದ್ ಕಡೆ ಇಲ್ಲಿ ಟೆನ್ಷನ್ ಇಂದ ಸಾಯ್ತಿದ್ರೆ ಈಗ ಈ ಪುರಾಣಗಳು ಚರಿತ್ರೆಗಳು ಬೇಕಾ? ರೇಣು, ಅರೆ ಏನೋ ಅರ್ಥ ಆಗ್ತಿಲ್ಲ. ಯಾವಾಗ ನೋಡಿದ್ರು ಏನ್ ಮಾತಾಡಿದ್ರು ಇಷ್ಟ ಆಗೋದಿಲ್ಲ ನಿಮ್ಗೆ. ಪ್ರತಿ ಸಾರಿ ನನ್ ಬಾಯಿ ಮುಚ್ಚಕ್ಕೆ ನೋಡ್ತೀರಾ. ಅಯ್ಯೋ ಪಾಪ, ಅಕ್ಕ ಭಯ ಪಡ್ತಿದ್ದಾಳೆ, ಅಜ್ಜಿ ಬೇರೆ ಇಲ್ಲ. ಅಜ್ಜಿ ಪ್ಲೇಸ್ ಅಲ್ಲಿ ನಾನಿದ್ದು ಸಮಾಧಾನ ಮಾಡೋಣ ಅನ್ಕೊಂಡ್ರೆ ಅರೆ ಚಿಚಿ, ಯಾವಾಗ ನೋಡಿದ್ರು ನನ್ನನ್ನ ತಿಪ್ಪೆ ತರ ಅನ್ಕೊಂಡ್ಬಿಟ್ಟಿದ್ದೀರಾ. ಬೇರೆ ಮನೇಲಿ ಹುಟ್ಟಿದ್ರೆ ಚೆನ್ನಾಗಿ. ನಿಲ್ಸೋ ಅಣ್ಣ, ನಿಮಗ್ ನಿಲ್ಸಕ್ ಹೇಳಲಿಲ್ಲ. ನಾನ್ ನಿಲ್ಲಿಸ್ಲಿಲ್ಲ ಅಮ್ಮ, ಗಾಡಿನೇ ನಿಂತೋಯ್ತು. ಏನಾಯ್ತಪ್ಪ, ಬೇಗ ನೋಡು, ಮೊದ್ಲೇ ಮದ್ವೆಗ್ ತಡ ಆಗಿದೆ. ಓಕೆ ಸರ್, ನೋಡ್ತೀನಿ. ಅಜ್ಜಿ ಮೊದ್ಲಿಂದ ಹೇಳ್ತಾನೆ ಇದಾರೆ ಬೇಗ ಅಂತ, ಆದ್ರೆ ಅವ್ರ ಮಾತ್ ಕೇಳಿದ್ರೆ ತಾನೇ. ಏನ್ ಇಲ್ಲಿ ರಿಜಿಸ್ಟ್ರಾ? ಹರ್ಕಿನಲ್ಲಿ ಕುರಿ ಕತ್ತರಿಸೋ ಕಟ್ಕ ಇದ್ದಂಗಿದ್ದಾನೆ. ಏನೋ ಇವನು. ವರಲಕ್ಷ್ಮಿ ಸುಬ್ರಾಜು ಮದ್ವೆ ಸಾರ್. ಓಕೆ 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 ಓಕೆ. ಅಣ್ಣ, ಇವನೇನು ಏನು ಮಾತಾಡ್ತಾನೆ ಇಲ್ಲ. ಇವನ್ ವಾಯ್ಸ್ ಹುಡುಗಿ ವಾಯ್ಸ್ ತರ ಇರ್ಬೇಕಣ, ಅದಕ್ಕೆ ಕವರ್ ಮಾಡ್ಕೊತಾ ಇದ್ದಾನೆ ಅನ್ಸುತ್ತೆ. ನೋಡ್ತಾ ಇದ್ದಾನೆ ಕಣೋ, ವೇಸ್ಟ್ ನನ್ ಮಗ. ಅಣ್ಣ, ಈ ಆಫೀಸಲ್ಲಿ ಕೆಲಸ ಮಾಡೋರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೋ. ಯಾರನೋ?
ಸೈಲೆಂಟ್ ಆಗಿ ಬಾಂಬ್ ಹಾಕಿದ್ರೆ ಹೋಗ್ಬಿಡ್ತಾರೆ ಕಣ. ಹಿಡ್ಕೊಳ್ಳೋ. ಹಿಡ್ಕೋ. ನನ್ ಮಗ್ನೆ ಈ ಟೈಮಲ್ಲಿ ಯಾರಾದ್ರೂ ಜೋಕ್ ಮಾಡ್ತಾರಾ? ನೋಡು ಹೊರಗಡೆ ಕಳಿಸ್ತಾ. ನೀನ್ ಕೂಡ ಮಾಡ್ದೆ ತಾನೆ? ನೀನ್ ಮಾಡಿ ಜೋಕಿಗೆ ಹೊರಗಡೆ ಕಳಿಸಿದ್ದು. ಪರವಾಗಿಲ್ಲ ಬಿಡು, ಆರಾಮಾಗಿಲ್ಲೇ ಕುತ್ಕೊಳ್ಳೋಣ. ಅಲ್ಲಿ ನೋಡು, ಅದ್ಕೆ ಎಲ್ಲ ಬಂದ್ರು ಅಣ್ಣಯ್ಯ. ಲೋ ಸುರೇಶ್, ಆ ಏಂಜಲ್ಸ್ ಯಾವಾಗ್ಲಿಂದ ಶುರು ಮಾಡಿದ್ರು ಸೀರೆ ಉಟ್ಕೊಳ್ಳೋದನ್ನ? ನನಗೂ ಅದೇ ಡೌಟ್ ಅಣ್ಣ. ನಿನ್ ಇಮ್ಯಾಜಿನ್ ಜಾಸ್ತಿನ. ಅಯ್ಯೋ, ನಾವು ಬರೋವರೆಗೂ ಇವ್ರು ಹೊರಗೆ ವೇಟ್ ಮಾಡ್ತಿದ್ದಾರೆ. ಸುಬ್ಬು, ಅದು ದಾರಿಲ್ ಕಾರ್ ಕೆಡ್ತು ಸುಬ್ಬು, ಅಯ್ಯೋ ಅದಕ್ಕೆ ಲೇಟ್ ಆಯ್ತು. ಅಯ್ಯೋ ಪರವಾಗಿಲ್ಲ, ನನಗಿದ ಅಭ್ಯಾಸ ಇದೆ. ಹೌದು, ಮಾವನವ್ರೆಲ್ಲಿ? ನಮ್ಮಪ್ಪ ತಿರುಪತಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ನಮ್ಮಮ್ಮ ಕನ್ಸಲ್ ಬಂದು, ನೀನೇನಾದ್ರೂ ಕಾಶಿಗೆ ಹೋಗಿ ಬಂದ್ರೆ ನಿಮ್ ಮಗನ್ಗೆ ಮಗಳಾಗ್ ಕೊಡ್ತೀನಿ ಅಂದ್ರಂತೆ. ಅಷ್ಟೇನೆ, ನಮ್ಮಪ್ಪ ಕಾಶಿಗೆ ಹೋಗ್ಬಿಟ್ರ. ಒಳ್ಳೇದು. ರಿಸೆಪ್ಷನ್ ಟೈಮಿಗೆ ಬಂದ್ಬಿಡ್ತಾರೆ. ಅಷ್ಟಕ್ಕೂ ಅಜ್ಜಿಯಲ್ಲಿ ಕಾಣಿಸ್ತಾ ಇಲ್ಲ. ಹೋಗ್ಬಿಟ್ರು ಅನ್ಸುತ್ತೆ. ಏನು? ಅದೇ ಊರಿಗೆ ಹೋಗ್ಬಿಟ್ರು ಅಂದೆ ಅತ್ಗೆ. ಲೈ, ಮನ್ಸಲ್ಲಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳೋ, ಇಲ್ಲ ಅಂತಂದ್ರೆ ಮದ್ವೆಗ್ ಮುಂಚೆನೆ ಮದ್ವೆ ಮುರಿದೋಗುತ್ತೆ. ಸರಿ. ಅಲ್ಲ ಭಾವ, ಮಲ್ಲಿ ಭಾವ. ನಿಂಗ ಆಲ್ರೆಡಿ ಹೇಳಿದ್ನಲ್ಲ ಸುಬ್ಬು, ಅಜ್ಜಿ ನಮ್ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ರು. ನಾವ್ ಹೀಗ್ ಮಾಡ್ಕೋತಾ ಇದೀವಿ ಅಂತ ಕೋಪದಿಂದ ಬರ್ಲಿಲ್ಲ ಸುಬ್ಬು. ಓಹೋ, ಅಷ್ಟೇ ಅಲ್ವಾ ಅಪ್ಪ? ಅಷ್ಟೇನಮ್ಮ. ಆದ್ರೆ ಅವಳು ಮಲ್ಲಿ ಗಿಲ್ಲಿ ಪಲ್ಲಿ ಅಂತ. ಅವಳು ಏನ್ ಹೇಳ್ತಾಳಪ್ಪ ಚಿಕ್ಕ ಹುಡುಗಿ. ಮದ್ವೆ ಆದ್ಮೇಲೆ ಮಾತಾಡ್ಕೊಳ್ಳೋಣ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ, ನಡೀರಿ. ನಮ್ಮಮ್ಮ ರಿಸೆಪ್ಷನ್ಗೆ ಬರ್ತೀನಂದ್ರು. ಬನ್ನಿ ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡಿ, ಶೋಭನಕ್ ಬಂದಿಲ್ಲ ಅಂದ್ರೆ ಸರಿ ಅಲ್ವಾ. ಇವಾಗ ಮದ್ವೆ ಆದ್ಮೇಲೆ ಗೋವಾಗ್ ಹೋಗೋದಾ ಇಲ್ಲ ಬ್ಯಾಂಕಾಕ್ ಹೋಗೋದಾ? ಅಪ್ಪ, ನನಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಏನಾಗ್ಬಿಡುತ್ತೋ ಅಂತ ನನಗೂ ಸ್ವಲ್ಪ ಭಯ ಆಗ್ತಿದೆ ವರ. ಅಕ್ಕ, ನನ್ ಬಲ್ಗಣ್ ಅದರ್ತಿದೆ ಕಣ. ನೀನಿರೇ ರೇಣು, ಯಾವ ಸಮಯಕ್ಕೆ ಏನಾಗ್ಬೇಕಾದಾಗುತ್ ಬಿಡು. ನೀವು ಶುರು ಮಾಡಿ. ಹಾ, ಗೊತ್ತು ಕಣ ನಿನ್ ಬಗ್ಗೆ. ಗೌರ್ಮೆಂಟ್ ಆಫೀಸ್ ಪೆನ್ ಇದ್ರಿಂದನೇ ಸೈನ್ ಮಾಡ್ಬೇಕು. ಸುಬ್ಬು ನಿಲ್ಲು. ಏನಾಯ್ತು ಮಾವ ಅವ್ರೆ? 1-2 ನಿಮಿಷ. ಓಹ್, ಹೊರಗೋಸ್ಕರ 2 ವರ್ಷ ಕಾದಿದ್ದೀನಿ. 2 ನಿಮಿಷ ಕಾಯಕ್ಕಾಗಲ್ವಾ? ಆದ್ರೆ ಯಾಕೆ? ದುರ್ಮುಹೂರ್ತ ಇದೆ ಕಣಪ್ಪ. ಓ, ನಮ್ಮ ಮಾವ ಅವ್ರಿಗೆ ಮಾಮೂಲಾಗಿನೇ ಸ್ವಲ್ಪ ಸೆನ್ಸ್ ಜಾಸ್ತಿ ಅನ್ಸುತ್ತೆ. ಏನ್ವರು ಕಾಯ್ಬೋದಲ್ವೇನೋ? ಹೋ, ಮ್ಯಾನೇಜರ್ ಮ್ಯಾಮ್ ಹೇಳಿದ್ಮೇಲೆ ಇನ್ ಸುಮ್ನೆ ಇರಕ್ಕಾಗತ್ತಾ? 2 ಅವರೇ ಆಯ್ತು, 2 ನಿಮಿಷ ಕಾಯಲ್ವಣ? ಮುಹೂರ್ತನ ಪುರೋಹಿತ ಇಡ್ಬೇಕೆ ಹೊರತು ಭಕ್ತಾದಿಗಳಲ್ಲ. ಇವಾಗ ಮಾಡ್ಲಾ? ಹಾ, ಮಾಡಿ. ಮತ್ತೆ ತಡೆಯಲ್ಲ ಅಲ್ವಾ? ಅಣ್ಣ ನಿಂತ್ಕೋ. ಹಾ, ಏನು ನಿನ್ ಪ್ರಾಬ್ಲಮ್? ನಿನಗೆ ಸ್ವಲ್ಪ ತೊಂದರೆ ಆಗುತ್ತೋ? ಮೊದ್ಲು ಮ್ಯಾಟ್ರಿನ್ ಅಂತ ಹೇಳು. ಹಾ, ಇದಿಡ್ಕೋ. ಮತ್ ಇವಾಗ ಹಾಕೋ. ನೀನ್ ಲೈಫ್ ನ ಪ್ರಿಷಿಯಸ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ಬಾರ್ದಣ್ಣ. ಲೋ, ಇದನ್ನ ಕೈ ಕೊಟ್ಬಿಟ್ಟು ಸೈನ್ ಮಾಡು ಅಂದ್ರೆ ಹೆಂಗೋ ಮಾಡ್ಲಿ? ಅಳಿ ಅಂದ್ರೆ ಹಾರ ಬದಲಾಯಿಸ್ಕೊಳ್ಳಿ. ಓ, ಅಲ್ಲ, ಅಷ್ಟು ಗೊತ್ತಾಗಲ್ವಣ್ಣ. ಇವಾಗ ಹಾಕೋ. ಇವಾಗ ಸೈನ್ ಮಾಡು. ಸೈನ್ ಮಾಡ್ಬೋದಾ? ಭಾವ, ನನ್ ಕೈ ಆಗ್ತಾ ಇಲ್ಲ. ಏನ್ ನಿನ್ ಸಮಸ್ಯೆ? ನಿನ್ನೆ ಮದ್ವೆ ಆಗ್ಬೇಕಾ? ಪೆನ್ ಕ್ಯಾಪ್ ತೆಗ್ದಿರ್ಲಿಲ್ಲ. ಓ, ಕ್ಯಾಪ್.
ಹಾಕ್ಬೇಕಂದ್ರೆ ತೆಗಿಬೇಕಲ್ವಾ? ತೆಗ್ದೆ. ಇನ್ ಬರಲ್ಲ. ಯಾಕಣ ಮಾಡು, ಆಮೇಲೆ ಇನ್ಯಾರು ತಡೆಯೋರು? ನನ್ ಮಗ ಇವನು ಸಜೆಸ್ಟ್ ಕೊಡ್ತಾರಾಗ್ಬಿಟ್ಟ. ನಿಲ್ಸಿ. ಹಾ ಈ ಸರಿ ಯಾರೇ ತಡೆದ್ರು ಹಾಕ್ತೀನಿ, ಹಾಕ್ತೀನಿ. ಇದ್ಯಾಕೆ ಬರೀತಾ ಇಲ್ಲ? ನಮಸ್ಕಾರ ಕಣ್ರಿ. ಏನ್ ಭಾವನವ್ರೆ, ಚೆನ್ನಾಗಿದ್ದೀರಾ? ಯಾರೇ ನೀವು? ಮದ್ವೆ ಯಾಕೆ ನಿಲ್ಲಿಸ್ತಾ ಇದೀರಾ? ದೊಡ್ಡವ್ರು ಮಾತಾಡ್ತಿದೀವಿ ತಾನೆ, ಚಿಕ್ಕವ್ರದೇನೋ ಮಾತು ಮಧ್ಯದಲ್ಲಿ. ವರಲಕ್ಷ್ಮಿ, ಈ ಮಾವನ್ ಬಗ್ಗೆ ಇವ್ರಿಗೆ ಯಾರಿಗೂ ಹೇಳೇ ಇಲ್ವಾ? ಯಾರ್ ವರ ಇದು? ತುಂಬಾ ಚೆನ್ನಾಗಿ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ನಿಮ್ ರಿಲೇಟಿವ್ಸಾ? ರಿಲೇಟಿವ್ಸ್ ಅಲ್ಲ, ಹಾ, ನರಿಗಳು. ಅದು ಗೊತ್ತಾಗ್ತಿದೆ. ವರಲಕ್ಷ್ಮಿ, ಏನ್ ಮಾತಾಡ್ತಾ ಇದ್ಯಾ? ನಾನಿರುವಾಗ ಇವನ್ನ ಮದುವೆ ಆಗ್ತಾ ಇದ್ಯಾ? ತಪ್ಪಾಗೇನು ಅಂದಿಲ್ಲ ಬಿಡಪ್ಪ. ಮಾವ ಅವರೇ, ಅಜ್ಜಿಯಲ್ಲಿ ಹೋಗ್ಬಿಟ್ರಾ? ಅಲ್ಲ, ನನಗ್ ಒಂದು ಮಾತಾದ್ರೂ ಹೇಳ್ಬೇಕು ತಾನೆ. ಹೋದ್ರು. ದುಷ್ಟಶಕ್ತಿಗಳು ಈ ಮದ್ವೆನ ನಿಲ್ಲಿಸದೇ ಇರೋ ತರ ಹೋಮ ಮಾಡ್ಸೋದಕ್ ಹೋಗಿದ್ದಾರೆ. ಓ, ಡಿವೋರ್ಸ್ ಹೋಗಿದಾರಾ? ಅಲ್ಲ, ನೀವು ಮನೇಲಿ ಇರ್ಬೇಕಾದ್ರೆ ದುಷ್ಟಶಕ್ತಿಗಳು ಹೇಗ್ ಮನೆಗ್ ಬರುತ್ತೆ? ನೀವ್ ಶಾಂತಿ ಮಾಡ್ಸಿ, ನಾವ್ ನೋಡ್ಕೋತೀವಿ ತಾನೆ. ಏನ್ ರೇಣು, ನಿನಗಾದ್ರೂ ನೆನಪಿದಿನಾ ಅಥವಾ ನಿಮ್ ಅಕ್ಕನ್ ತರ ನೆನಪೋಗಿದ್ಯಾ? ಚೆನ್ನಾಗಿದೀವಿ. ಈಗ ನೀವ್ ಬಂದ್ರಲ್ಲ, ಇನ್ ಚೆನ್ನಾಗಿರಲ್ಲ. ಸರಿ, ಮಾತಾಡೋದಿರ್ಲಿ. ಯಾಕೆ ಬಂದ್ರಿ ನೀವ್ ಇಲ್ಲಿಗೆ? ನಿಮಗ್ ಮದುವೆ ಬರಕ್ ಕೇಳಿಲ್ವಲ್ಲ? ಬರಕ್ಕೆ ಅಪ್ಪ, ಮಾವ ಅವರು ಏನ್ ಹೇಳ್ತಾ ಇದಾರೆ? ನೀವು ಎಂತ ಮಾತಂದ್ರಿ ಬಾವ ನೀವು? ಸಂಬಂಧ, ರಕ್ತ ಸಂಬಂಧ ನೀವು ಮರ್ತಿರ್ಬಹುದು, ನಾವು ಮರೆಯಕ್ಕಾಗುತ್ತಾ? ಏನೋ? ಹೌದು ಮತ್ತೆ. ಅದೆಲ್ಲ ನಿಮ್ಮ ಅಕ್ಕನ ಜೊತೆಗೆ ಮುಗ್ದೋಯ್ತು. ಮೊದ್ಲು ಇಲ್ಲಿಗೆ ಯಾಕೆ ಬಂದ್ರೆ ಹೇಳಿ? ತಪ್ಪು ಮಾತಾಡ್ತಿದ್ದೀರಾ ಭಾವನವ್ರೆ. ಮುರ್ಕೊಂಡ್ರೆ ಮುರಿದು ಹೋಗೋ ಬಂಧನ ನಮ್ದು. ನಿಮ್ ತಲೆ. ಮಾವಯ್ಯ, ವರು, ಇಲ್ಲೇನ್ ನಡೀತಿದೆ? ಏಯ್, ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಗಲಾಟೆನೇ ಆಗ್ತಾ ಇದೆ. ನೀನ್ ಮಾತ್ರ ಸುಮ್ನೆ ಕೂತಿದ್ಯಲ್ಲ. ಎಕ್ಸಾಕ್ಟ್ಲಿ ನಾನ್ ಮಾತಾಡ್ಬೇಕಾದ್ರೆ ಮಾತ್ರ ಉಶ್ ಅಂತ ಬರ್ತೀಯಾ. ಇನ್ನೊಂದ್ಸಾರಿ ಮಧ್ಯೆ ಬಂದೆ ಅಂದ್ರೆ. ವರು, ಅಷ್ಟಕ್ಕೂ ಇಲ್ಲೇನ್ ನಡೀತಾ ಇದೆ? ಅಷ್ಟಕ್ಕೂ ಇಲ್ಲಿ ಬಂದಿರೋರು ಸಂಬಂಧಿಕರು ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಾರೆ. ಅಷ್ಟಕ್ಕೂ ಇವರೆಲ್ಲ ಯಾರು? ಅಪ್ಪ, ಹುಡ್ಗ ಸ್ವಲ್ಪ ಜೋರಾಗಿ ಇದ್ದಾನೆ ನೋಡಪ್ಪ. ಹೀಗೆ ಒಂದ್ ಅತ್ಸರಿ ಮಾಡು, ತಣ್ಣಗಾಗ್ತೀಯಾ? ಅಯ್ಯೋ, ಸರಿ ಹೇಳಿ. ನಾವು ಯಾರು ಅಂತ ನಮ್ ಭಾವನವರೇ ಮರ್ತೋಗಿದ್ದಾರೆ. ಸರಿ, ನಾನೇ ಹೇಳ್ತೀನಿ. ಶ್ರೀ 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 ಭಗವಂತ ರಾಮರಾವ್ ನಾನೇ. ಇವನು ನನ್ನ ಮಗ ಶ್ರೀ ಶ್ರೀ ಭಗವಂತ ಮಲ್ಲಿಕಾರ್ಜುನ್ ರಾವ್. ಈ ಹಾರ ಹಾಕೊಂಡ್ ನಿಂತಿದ್ದಾಳಲ್ಲ ಇವಳು, ಇವಳಿಗೆ ಸ್ವಂತ ನಾನು ಸೋದರ ಮಾವ ಆಗ್ಬೇಕು. ಅವಳ ದರಿದ್ರಕ್ಕೆ ಅಂದ್ರೆ ಅವ್ರ ತಾಯಿಗೆ ನಾನು ಸ್ವಂತ ತಮ್ಮ ಆಗ್ಬೇಕು. ಈ ದೊಡ್ಡ ಮನುಷ್ಯ ನಿಂತಿದಾರಲ್ಲ, ಇವರು ನಮ್ಮ ಭಾವನವರು. ಇದು ವಿಷಯ. ಇವಾಗ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ನನಗೆ ಯಾಕೆ ಹೇಳಿ? ಮದ್ವೆಗ್ ಬಂದ್ರ, ಅಕ್ಷತೆ ಹಾಕಿದ್ರ, ಹೋದ್ರ ಅಂತಿರ್ಬೇಕು. ತಮ್ಮನ ಮಚ್ಚನ? ಟೆಕ್ನಿಕಲಿ ತಮ್ಮನೇ. ಅಯ್ಯೋ, ತಮ್ಮ ತುಂಬಾ ಕನ್ಫ್ಯೂಸ್ ಆಗಿದ್ದಾನಪ್ಪ. ಅಲ್ಲಿಗೆ ಬರ್ತಿದ್ದೀನಪ್ಪ. ನಮ್ಮ ಅಕ್ಕ ಇರೋ ದಿನಗಳಲ್ಲಿ ನನ್ನ ಹತ್ರ ಒಂದ್ ಮಾತ್ ತಗೊಂಡ್ರು. ಈಗ ಆ ಮಾತ್ಗೋಸ್ಕರ ಬಂದಿದ್ದೀನಿ ನಾನು. ಏನ್ ಮಾತು ಅದು? ಲೋ ತಮ್ಮ, ನಿಮ್ ಬಾವನವ್ರಿಗೆ ಸ್ವಲ್ಪನೂ ಲೋಕಜ್ಞಾನ ಇಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರನ್ನ ಯಾರ್ಗಂದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದಕ್ಕೆ ಅವಳನ್ನ ನಿನ್ ಸೊಸೆಯಾಗಿ ಮಾಡ್ಕೊಂಡ್ ಚೆನ್ನಾಗ್ ನೋಡ್ಕೊಳ್ಳೋ ಅಂತೇಳಿ ನಮ್ಮಕ್ಕ ನನ್ನ ಹತ್ರ ಮಾತ್ ತಗೊಂಡ್ರು. ನಿನ್ನೊಬ್ಬನಿಗೆ ಮಾತ್ ಕೊಟ್ಲಾ? ಹೌದು ಬಾವನವ್ರೆ, ನೋಡ್ದೇನಪ್ಪ, ಕೊನೆಗೆ ನಮ್ಮಕ್ಕ ಹೇಳ್ದಂಗೆ ನಿಜ ಆಯ್ತು. ನಮ್ ಬಾವ ಇವಳನ್ನ ಇವನಿಗೆ ಕೊಟ್ಟು ಮಾಡ್ದೆ, ನಿನಗ್ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಏನ್ ಮಾತಾಡ್ತಿದ್ದೀರಾ ಸರ್? ನಿನ್ ಮದ್ವೆ ಆಗಲ್ಲ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ನಿನ್ಗೆ ಅರ್ಥ ಆಗ್ತಿಲ್ವಾ ಅಣ್ಣ? ವರು, ಈ ದಿನಕ್ಕೋಸ್ಕರ ನಾವ್ ಹೆಂಗ್ ಕಾದಿದೀವಿ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಇವಾಗ ಮಧ್ಯೆ ಬಂದು ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ಇವ್ರು ಹೇಳ್ತಾರೋ ಮಾತು ನಿಜನಾ? ಸಾರಿ ಸುಬ್ಬು. ಫಸ್ಟ್ ಥಿಂಗ್, ಐ ಲವ್ ಯು ಫಾರ್ ಎವರ್. ಅಪ್ಪ, ಅಮ್ಮ, ನಾನ್ ಸುಬ್ಬುನ್ ಬಿಟ್ರೆ ಮತ್ಯಾರ್ನೂ ಮದ್ವೆ ಆಗಲ್ಲ. ಇದೇ ನನ್ ಕೊನೆ ಮಾತು. ಹಾಗೆಲ್ಲ ಮಾತಾಡ್ಬೇಡ ಅವರು. ನನ್ ಮನ್ಸಿಗ ಮುಂಚಿನ ತರ ಇಲ್ಲ, ತುಂಬಾ ನೋವಾಗುತ್ತೆ. ನೀವಾದ್ರೂ ಸ್ವಲ್ಪ ಹೇಳಿ ಬಾವಾ, ಈ ಮಲ್ಲಿ ಮಾವನ ಮದ್ವೆ ಆಗೋದಕ್ಕೆ. ಇವಳು ಹೇಳಿದ್ ಕರೆಕ್ಟೇ. ಇವಳು ಇಷ್ಟನೇ ನನ್ನ ಇಷ್ಟ. ಹಾಗಂದ್ರೆ ಹೇಗ್ ಭಾವನವ್ರೆ? ಚಿಕ್ಕನ್ನಿಂದ ವರುನೇ ನನ್ ಹೆಂಡ್ತಿ ಅಂತ ನಮ್ಮ ಮಗನ್ ಪರಿಸ್ಥಿತಿ ಏನು? ಅಕ್ಕನ್ ಕೊಟ್ಟಿರೋ ನನ್ ಮಾತಿನ ಕತೆ ಏನು? ಕಾಲ ಬದಲಾಗಿದೆ ರಾಮರಾವ್. ಆದ್ರೂ ಇಷ್ಟು ವಯಸ್ಸಾಗಿರೋನ್ಗೆ ನನ್ ಮಗಳನ್ ಕೊಟ್ಟು ಮದುವೆ ಮಾಡಕ್ಕಾಗಲ್ಲ. ನೀವ್ ಹೋಗಿ ಇನ್ನು. ಇಲ್ಲಿ ಸಮಸ್ಯೆ ಇರೋದು ವಯಸ್ಸಲ್ಲ ಮಾವ. ನೀವು ಮನ್ಸ್ ನೋಡಿ, ಬೇಕಾದ್ರೆ ನನ್ ಮನ್ಸ್ ನೋಡಿ. ನಿನ್ ಮನ್ಸು ಬೆಣ್ಣೆ ಆದ್ರೂ ತುಪ್ಪ ಆದ್ರೂ ನನ್ ಮನ್ಸನ್ನ ಸುಬ್ಬು ಕೊಟ್ಬಿಟ್ಟಿದ್ದೇನ್ ಬಾವಾ. ಹೌದು, ಕೊಟ್ಟಿದ್ದಾಳೆ. ಇವನಿಗಿಂತ ನಾನು ಏನ್ರಲ್ಲಿ ಕಮ್ಮಿ ಇದ್ದೀನಿ? ಎಲ್ಲದ್ರಲ್ಲೂ ಜಾಸ್ತಿನೇ, ಅದಕ್ಕೆ ಬೇಡ ಅನ್ಕೋತಿರೋದು. ರೇಣು,
ನಾವು ದೊಡ್ಡೋರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಚಿಕ್ಕವಳು ನೀನ್ ಯಾಕೆ ಮಾತಾಡ್ತೀಯಾ? ನಿಜನೇ ಅಲ್ವಾ ಹೇಳಿದ್ದು? ಮಾವಯ್ಯ, ನೀನಿರೋ ಮಲ್ಲಿ. ಭಾವನವ್ರೆ, ಇದೇನಾ ನಿಮ್ ಕೊನೆ ಮಾತು? ಹೌದು. ಸುಬ್ಬು, ನೀನ್ ಸೈನ್ ಹಾಕು. ನಡಿಯೋ ಮಲ್ಲಿ. ಅಪ್ಪ, ಮಾತ್ ತಪ್ಪಿರೋ ಮನುಷ್ಯರ್ನ ನಾವು ಬಿಟ್ರು ನಮ್ಮ ಅಕ್ಕ ಬಿಡಲ್ಲ. ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ನಡಿ. ಹೇಳ್ಕೊಂಡಲ್ಲ ಅಬ್ಬ ಹೊರಟೋದ್ರು. ಏನ್ ನೋಡ್ತಾ ಇದ್ಯಾ? ಮದ್ವೆ ಬೇಡ್ವಾ? ಬೇಕು ಬೇಕು. ಈ ಸಿನಿಮಾ ಮಾತ್ರ ತುಂಬಾ ಹ್ಯಾಪಿ ಆಗಿದ್ದೀನಿ. ದಯವಿಟ್ಟು ಸ್ಲೋ ಮೋಷನ್ ಬೇಡ, ಫಾಸ್ಟ್ ಆಗಿ ಹಾಕ್ಬಿಡ್ತೀನಿ. ಏನಾಗ್ತೀಯಾ? ಸಿಗ್ನೇಚರ್ ಕಣೋ. ಹಾಕ. ಅಪ್ಪ, ಹಾ, ಇದ್ಯಾರು? ನೋಡ ನಡಿ. ಅಪ್ಪ, ಅಪ್ಪ. ಅಲ್ಲ ಮುತ್ಕ ಹೊಗೆ ಹಾಕ್ಸ್ಕೊಂಡ್ಬಿಟ್ಟ. ಹೋದ್ರೆ ಚೆನ್ನಾಗಿರುತ್ತೆ. ಹೆದರ್ಕೊಂಡ್ವಲ್ಲೋ ದರಿದ್ರದವಂತಂದು. ಏನಾಯ್ತೀಗ? ಏನಾಯ್ತು ಬಾವಾ? ನಮ್ಮಪ್ಪನ ಮೈ ಮೇಲೆ ದೆವ್ವ ಬಂದಿದೆ. ಅಪ್ಪ, ಅಪ್ಪ. Acting ಮಾಡ್ತಿದಾರೆ ಅನ್ಸುತ್ತೆ. ಆಕ್ಟಿಂಗ್ ಅಲ್ಲ, ನಮ್ಮೂರಲ್ಲಿ ನಮ್ಮ ಮಾವನ್ ಮೇಲೆ ಸತ್ತೋಗಿರೋರೆಲ್ಲ ಬರ್ತಾರೆ. ಹೌದು, ನಿಜಾನೇ. ಅವನ್ಗೆ ಸತ್ತೋಗಿರೋದ್ ಬಂದು ಮೈ ಮೇಲೆ ಕಾಡ್ತಾರೆ. ಅಲ್ಲ ಇವಾಗ ಯಾರು ಬಂದಿದ್ದಾರೆ? ಚಿಕ್ಕ ಹುಡ್ಗ ಇದ್ದಾಗ ನಾನ್ ಸೆರ್ಗ್ ಹಿಡ್ಕೊಂಡು ಅತ್ತೆ ಅತ್ತೆ ಅಂತ ಓಡಾಡ್ತಿದ್ಯಲ್ಲೋ, ನಾನು ನಿಮ್ ಸೋದರತ್ತೆ ರಾಮಲಕ್ಷ್ಮಿ ಕಣೋ. ಅಣ್ಣ, ನಿಮ್ ಅತ್ತೆ ಅಂತೆ. ಅತ್ತೇನಾ? ಮಾವಯ್ಯ, ಅತ್ತೆ ಅಂತೆ. ಮಾತಾಡಿ. ಚೆನ್ನಾಗಿದ್ಯಾ ರಾಮಲಕ್ಷ್ಮಿ? ಚೆನ್ನಾಗಿದ್ದೀನಿ ಕಣ್ರಿ. ಅಮ್ಮ ವರ, ರೇಣು, ನನ್ನ ಚಿನ್ನ ಬಂಗಾರ, ಚೆನ್ನಾಗಿದ್ಯಾ? ಅಮ್ಮ, ನಾವ್ ಚೆನ್ನಾಗಿದೀವಮ್ಮ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಅಪ್ಪ, ನಿಜವಾಗ್ಲೂ ಅಮ್ಮನೇನಾ? ನಿಮ್ಮ ಅಮ್ಮನೇ ಕಣಮ್ಮ. ಅವನ್ ಎಂತವನೇ ಆದ್ರೂ ಈ ವಿಷಯದಲ್ಲಿ ಕರೆಕ್ಟೇ ಅವನು. ಹಾ ಅಮ್ಮ, ಹಾ ಹೇಳು ರೇಣುಕಂದ. ನಾನ್ ಚಿಕ್ಕವಳಿದ್ದಾಗ ತುಂಬಾ ತರಲೆ ಮಾಡ್ತಿದ್ದೆ ಅಂತ ನನ್ ಗೊಂಬೆ ಎಲ್ಲೋ ಮುಚ್ಚಿಟ್ಟಿದ್ಯಲ್ಲ, ಎಲ್ ಮುಚ್ಚಿಟ್ಟಿದ್ದೆ ಹೇಳಮ್ಮ. ಚೆನ್ನಾಗಿದೆ ಅಮ್ಮ. ಚಿಕ್ಕ ವಯಸ್ಸಲ್ಲಿ ಎತ್ತಿಟ್ಟಿದ್ ಗೊಂಬೆ, ಅಕ್ಕಿ ಡಬ್ಬದಲ್ಲಿ ಇದ್ದ ದುಡ್ಡು, ಅದೆಲ್ಲ ಇವಾಗ ಕೇಳ್ತಾ ಇದ್ಯಾ? ಏನತ್ತೆ ಇದು? ಅಮ್ಮ ಬಂದಾಗ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ ನಿನ್ ಮಕ್ಳಿಗೆ. ಜೊತೆಗೆ ನಿಮ್ ಗಂಡನೂ ಹಂಗೆ. ಏ, ನೀನಿರು, ನಾನ್ ಮಾತಾಡ್ತಿದ್ದೀನಲ್ವಾ? ಅಮ್ಮ, ಅಮ್ಮ, ಅಲ್ಲೆಲ್ಲ ಕಂಫರ್ಟಬಲ್ ಆಗಿದ್ಯಾ? ಏನು ತೊಂದ್ರೆ ಇಲ್ಲ ತಾನೇ? ಹಾ, ಅಲ್ಲ ನಿಮ್ಮಮ್ಮ ಏನ್ ಫಾರಿನ್ ಟ್ರಿಪ್ ಹೋಗಿರೋದು ಚೆನ್ನಾಗಿ ನೋಡ್ಕೊಂಡ್ರ ಅಂತ ಕೇಳಕ್ಕೆ? ಚಿಕ್ಕ ವಯಸ್ಸಿಂದನೂ ದಡ್ಡಿ, ಇವಾಗ್ಲೂ ದಡ್ಡಿ, ಏನು ವ್ಯತ್ಯಾಸ ಇಲ್ಲ. ನೀನು ನಿಮ್ ಮಾತುಗಳನ್ನ ಕೇಳಿ ಅತ್ತೆನ ಹೋಗಿರ್ಬೇಕು. ನಿಮ್ದು ಎಂತ ಕುಟುಂಬ ಮಾವ. ನೀನ್ ಸ್ವಲ್ಪ ಇರೋ ರಾಮಲಕ್ಷ್ಮಿ. ನೀನು ನಿಮ್ ತಮ್ಮನ ಮೈ ಮೇಲೆ ಯಾಕೆ ಬಂದೆ ಅದನ್ನ ಹೇಳು. ನಿನಗೇನ್ ಬೇಕು ಹೇಳು, ಮಾಡ್ಕೊಡ್ತೀನಿ. ಅಮ್ಮನ್ ಸಂತೋಷಕ್ಕೋಸ್ಕರ ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ಕೇಳು ಅಂತ ಹೇಳಿ. ನನ್ನ ಮಗಳು ಅವಳಿಗೆ ಇಷ್ಟ ಬಂದಿರೋರ್ ಜೊತೆ ಮದುವೆ ಆಗ್ತಿರೋದಕ್ಕೆ ಸಂತೋಷವಾಗೇ ಇದೆ. ಆದ್ರೆ ನಮ್ ತಮ್ಮನ್ ಮಾತು ನೆರವೇರ್ದೇ ಇರೋದಕ್ಕೆ ನೋವಾಗಿದೆ. ರಾಮಲಕ್ಷ್ಮಿ, ನಿನ್ನ ಮಗಳಿಗೆ ಅವಳಿಗೆ ಇಷ್ಟ ಇಲ್ದಿರ ಮದುವೆ ಮಾಡಿ ಮೋಸ ಮಾಡಕ್ಕಾಗಲ್ವಾ? ಆದ್ರೆ ನನ್ನ ತಮ್ಮನು ಕೊಟ್ಟಿರೋ ಮಾತಿಗೆ ಪ್ರಾಯಶ್ಚಿತ್ತವಾಗಿ ಏನೋ ಒಂದು ನೀವೇ ಮಾಡ್ಬೇಕು. ಈ ಮದುವೆ ಮಲ್ಲಿ ಜೊತೆ ಮಾಡ್ಬೇಕನ್ನೋದನ್ನ ಬಿಟ್ಟು ನೀನ್ ಏನ್ ಕೇಳಿದ್ರು ಮಾಡ್ತೀನಿ. ಹೇಳು. ನಾನು ಇಲ್ದೇ ಇರೋ ಭಾರನ ನನ್ನ ತಮ್ಮ ನನ್ನ ಮಕ್ಕಳಿಗೆ ಸೋದರ ಮಾವನಾಗಿ ಎಲ್ಲ ಮಾಡ್ತಾನೆ. ಅದ್ರಲ್ಲೇನಿದೆ? ಏನ್ ಮಾಡ್ಬೇಕು ಅಂತ ಹೇಳು, ಮಾಡೋಣ ರಾಮಲಕ್ಷ್ಮಿ. ನಿಮಗ್ ನೆನ್ಪಿದೆ ಅಲ್ವಾ, ನಮ್ಮಿಬ್ರಿಗೆ ಮದ್ವೆ ಆದ ದಿನಾನೇ ನಿಮ್ ತಮ್ಮನಿಗೂ ನಮ್ ತಂಗಿಗೂ ಮದ್ವೆ ಆಯ್ತು. ಹಾಗೇನೆ ನನ್ನ ಮಕ್ಕಳಿಬ್ರಿಗೂ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ನನ್ನ ತಮ್ಮನ ಕೈಯಲ್ಲಿ ಅದ್ಧೂರಿಯಾಗಿ ನಡಿಬೇಕು. ಅದನ್ನ ನಾನ್ ಮೇಲಿಂದ ನೋಡ್ಬೇಕು. ಅಣ್ಣ, ನಿಮ್ ಮತ್ತೆ ಅದು ದೊಡ್ಡ ಫಿಟ್ಟಿಂಗ್ ಇಟ್ಟಿದ್ದಾರೆ. ನಾನು ಮೇಲಿಂದ ನೋಡಿ ಆನಂದ ಪಡ್ತೀನಿ ಕಣ್ರಿ. ನಾನ್ ಯಾವತ್ತೂ ಏನನ್ನೂ ಕೇಳಿಲ್ಲ. ಈ ಒಂದು ಮಾತ್ ನಡ್ಸ್ಕೊಡ್ರಿ. ಕೇಳ್ತಲ್ವ ಮಾವ? ಹೇಳಿ. ವರು ಮಾವ, ಅಷ್ಟಕ್ಕೂ ಏನ್ ನಡೀತಾ ಇದೆ? ಇಲ್ಲಿ ಏನ್ ನಡೀತಾ ಇದೆ? ನೀವೇ ಮಾತಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಇವರಿಬ್ರು ಆಕ್ಟಿಂಗ್ ಮಾಡ್ತಿರ್ಬೇಕೇನೋ. ಆಕ್ಟಿಂಗ್ ಅಲ್ಲಪ್ಪ, ಅದು ನಿಜಾನೇ. ಅಲ್ಲ, ನಿಮ್ಮಿಬ್ರಿಗೂ ನಮ್ಮ ಅತ್ತೆಗಿಂತ ಈ ಮದ್ವೆನ ಮುಖ್ಯ ಆಗೋಯ್ತಾ? ನಮ್ಮ ಅತ್ತೆಗೋಸ್ಕರ ಎಷ್ಟು ಮಾಡಕ್ಕಾಗಲ್ವಾ? ಮದ್ವೆ ನಿಲ್ಸಿ ಅಂತ ಹೇಳಿಲ್ವಲ್ಲ, ಸ್ವಲ್ಪ ದಿನ ಬಿಟ್ಟು ಮಾಡಿ ಅಂತ ತಾನೇ ಹೇಳಿದ್ದು. ಅಲ್ಲ ಮಾವ, ಇಷ್ಟೊಂದೆಲ್ಲ ಕೇಳ್ಕೊತಾ ಇದಾರೆ, ಒಪ್ಕೊಳ್ಳಿ ಮಾವ. ಏನಂತೀಯಮ್ಮ ವರಲಕ್ಷ್ಮಿ?
ಏನಮ್ಮ ಅವರು ನಿಮ್ಮ ಅಮ್ಮನಿಗೋಸ್ಕರ ಅಷ್ಟು ಕೂಡ ಮಾಡಕ್ಕಾಗಲ್ವಾ? ನೀನ್ ಮುಂದೆ ಕೂಡ ಮದುವೆ ಆಗ್ಬೋದು, ಆದ್ರೆ ಇವಾಗ ಹೇಳಿದ್ ಮಾಡು. ಅತ್ತೆಗೋಸ್ಕರ ಅಷ್ಟು ಕೂಡ ಮಾಡಕ್ಕಾಗಲ್ವಾ? ಅತ್ತೆ, ಈ ಕುಟುಂಬ ನಿಮ್ಗೋಸ್ಕರ ಏನು ಮಾಡಲ್ಲ ಅತ್ತೆ, ಏನು ಮಾಡಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಒಪ್ಕೊಳ್ಳಿ ಮಾವ, ಎಷ್ಟೊಂದೆಲ್ಲ ಕೇಳ್ಕೊತಾರೆ ನೋಡಿ. ಅತ್ತೆ, ಇವರೆಲ್ಲ ಸ್ವಾರ್ಥಿಗಳು ಅತ್ತೆ. ಸರಿ ಅಮ್ಮ. ಸರಿ ರಾಮಲಕ್ಷ್ಮಿ, ನೀನ್ ಹೇಳ್ದಾಗೆ ಮಾಡೋಣ. ಸಂತೋಷ ಸಂತೋಷ ಸಂತೋಷ. ಅಪ್ಪ ಮದ್ವೆ ನಿಂತೋಯ್ತು. ಏನು? ಅತ್ತೆ ಹೋಗ್ಬಿಟ್ರು. ನನ್ಗ್ಯಾಕೋ ಡೌಟು ಅಣ್ಣ. ಎಂಟ್ರಿಯಲ್ಲೇ ಹೀಗಾಯ್ತು. ಹೋಗ ಕಡೆ. ಈ ಭೂಮಿ ಮೇಲೆ ಬೇರೆ ಯಾವನೂ ಇಲ್ಲ ಅನ್ನೋ ತರ ದರಿದ್ರ ಯಾಕೋ ನನ್ಗೆ ಬಂದು ಹಿಂಸೆ ಕೊಡ್ತಿದೆ. ಇವಾಗ ಏನ್ ಮಾಡ್ಬೇಕು ಅಂತೀಯಾ? ಇನ್ ಮುಂದೆ ವರು ನನ್ನವಳೆ. ನೋಡಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡ. ಯಾವ್ದು ಯಾವ ಟೈಮಿಗೆ ನಡಿಬೇಕು ಆ ಟೈಮ್ಗೆ ನಡೆಯುತ್ತದು. ನನ್ಗಿರೋ ದರಿದ್ರಕ್ಕೆ ಆ ಚಾನ್ಸ್ ಇಲ್ಲ ಬಿಡಿ. ನನ್ ಜೀವನ ಪೂರ್ತಿ ಇನ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್ ಅವನ ಸೇ ಸಮ್ ಕೋಟ್. ಏನಣ್ಣ ಅದು? ಪಾಪಿ ಸಮುದ್ರದೊಳಗಡೆ ನಡ್ಕೊಂಡೋದ್ರು ಕೂಡ ಸಮುದ್ರನೇ ಬತ್ತೋಯ್ತಂತೆ. ಸಿಚುವೇಶನ್ ಒಳ್ಳೇದಾಗೋಯ್ತು.